ಇದು ಟಾಪ್ ಅಲ್ಲಿ, ಟಾಪ್ ಇಂದ ಮತ್ತೆ ಇವಾಗ ಕೆಳಗಡೆ ಹೋಗ್ಬೇಕು ನೋಡಿ. ಇಲ್ಲಿ ಎಲ್ಬಿಡೋಣ, ಲೊಕೇಶನ್ ಓಕೆನಾ ಇದು? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ಅನ್ನೋದಾದ್ರೆ, ಇವತ್ತು ನಾನು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಬನ್ನಿ ಅಲ್ಲಿ ಹೇಗಿದೆ, ಅಲ್ಲಿರೋ ಒಂದು ವ್ಯೂ ಪಾಯಿಂಟ್ ಹೇಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್. ಆನ್ ಸ್ಪಾಟ್ಗೆ ಬಂದ್ವಿ. ಈ ರೇವಣಸಿದ್ದೇಶ್ವರ ಬೆಟ್ಟ ಎಲ್ಲಿದೆ ಅನ್ನೋದಾದ್ರೆ, ಇದು ಬಂದು ಅವೇರಳ್ಳಿ ಅಂತ ಬರುತ್ತೆ. ಈ ರಾಮನಗರದಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಮತ್ತೆ ಈ ಕನಕಪುರದಿಂದ ಬಂದರೂ ಕೂಡ ಒಂದು 15 ಕಿಲೋಮೀಟರ್ ಆಗುತ್ತೆ. ಸೆಂಟ್ರಲ್ ಇದೆ ಇದು ಅವೇರಳ್ಳಿ ಅಂತ. ಅವೇರಳ್ಳಿಯಿಂದ ಒಂದು 2 ಕಿಲೋಮೀಟರ್ ಅಷ್ಟು ಒಳಗಡೆ ಹೋದರೆ ಈ ರೇವಣಸಿದ್ದೇಶ್ವರ ಬೆಟ್ಟ ಅಂತ ಅಂದ್ಬಿಟ್ಟು ಸಿಗ್ತದೆ. ಇದನ್ನ ಶಾರ್ಟ್ ಆಗಿ ಬಂದು SRS ಬೆಟ್ಟ ಅಂತಲೂ ಕರೀತಾರೆ. ಒಂದು ಅದ್ಭುತವಾದ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಬಂದು ವಿಸಿಟ್ ಹಾಕಿ ನೋಡಿ. ಇದು ನೋಡ್ತಾ ಇದ್ರೆ ಇದು ಎಂಟರೆನ್ಸ್. ಇದು ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು ನೋಡಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ. ಇಲ್ಲಿಂದ ಸ್ವಲ್ಪ 1 ಕಿಲೋಮೀಟರ್ ಆಗೋದಿಲ್ಲ, ಒಂದು ಸ್ವಲ್ಪ ದೂರ ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಿ ನಮಗೆ ಗಾಡಿಗಳು ನಿಲ್ಲಿಸೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಪಾರ್ಕಿಂಗ್ ಪ್ಲೇಸ್ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಬರ್ತಾ ಇದ್ದಂಗೆ ಸಿಗುತ್ತೆ ನೋಡಿ. ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಂಗೆ ನೀವು ಆಗಲೇ ಫಸ್ಟೇ ನೋಡಿರ್ಬೋದು, ರೇಣುಕಾಂಬ ದೇವಸ್ಥಾನ ಅಂತ ಅಂದ್ಬಿಟ್ಟು ಸಿಗುತ್ತೆ. ಅಲ್ಲಿಂದ ಬೇಕಾದರೆ ನಾವು ಮೆಟ್ಲು ಮುಖಾಂತರ ಬೇಕಾದ್ರೆ ಒಂದು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಆಗೋದಿಲ್ಲ ಅನ್ನೋದಾದರೆ ನಾವು ಡೈರೆಕ್ಟಾಗಿ ಒಂದು ಅರ್ಧ ಭಾಗಕ್ಕೆ ನಾವು ಗಾಡಿನ ತೊಗೊಂಡ್ಬರ್ಬೋದು. ಅಲ್ಲಿಂದ ನಾವು ಡೈರೆಕ್ಟಾಗಿ ಮೇಲೆ ಹೋಗ್ಬೋದು. ಒಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. SRS ಇಲ್ಸಿದ್ ಬಂದ್ಬಿಟ್ಟಿದೀವಿ. ಈಗ ಹೋಗ್ತಾ ಇದೀವಿ, ಕತ್ತಲು ಸಿರುತ್ತವೆ ಹಿಂಗೆ ಹಾಕೊಂಡು ನಾನು ಹಿಡ್ಕೊಂಡು ಕಪ್ಪಿಗೆ ಮೆಟ್ರಾಗ ಬಿಟ್ಕೊಂಡಂಗೆ. ರೇವಣಸಿದ್ದೇಶ್ವರ ಬೆಟ್ಟದ ಎಂಟ್ರಿ ಬರ್ತಾ ಇದ್ದಂಗೆ ರೇಣುಕಾಂಬ ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ಮಧ್ಯಭಾಗದಲ್ಲಿ ಬಂದು ಭೀಮೇಶ್ವರ ಸ್ವಾಮಿ ಸನ್ನಿಧಿ ಸಿಗುತ್ತೆ. ಇದು ಒಂದು ಪಾಂಡವರ ಕಾಲದಿಂದನೂ ಒಂದು ಇತಿಹಾಸನೇ ಇದೆ. ಮತ್ತು ಇದಾದಮೇಲೆ ಈ ವೀರಭದ್ರ ಸ್ವಾಮಿ ಸನ್ನಿಧಿ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ಅದನ್ನೇ ನೋಡೋಣ. ಇವಾಗ ಅಲ್ಲಿದೆ ಅದು ದೇವರೆಲ್ಲ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ. ಮತ್ತು ಏನೇನಿದೆ, ಮತ್ತು ಅದಾದಮೇಲೆ ಟಾಪಲ್ಲಿ ಬಂದು ರೇವಣಸಿದ್ದೇಶ್ವರ ಬೆಟ್ಟ ಇರೋದು. ಅಲ್ಲಿ ಹೋಗಿದ್ಮೇಲೆ ಯಾವ್ಯಾವ ಥರ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಈಗ ತೋರಿಸ್ಕೊಡ್ತೀನಿ. ಬನ್ನಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಇನ್ನು ತುಂಬ ಮೇಲೆ ಹೋಗ್ಬೇಕು. ಬನ್ನಿ ಹೋಗೋಣ. ಟಾಪ್ ಮೇಲೆ ಹೋಗ್ಬೇಕು ನೋಡಿ. ಇಲ್ಲಿ ರೇವಣಸಿದ್ದೇಶ್ವರ ಬೆಟ್ಟ ಮೇಲೆ ಹತ್ತಾ ಇದ್ದಂಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೆಸಾರ್ಟು. ತುಂಬ ಕಡಿಮೆ ಬೆಲೆಯಲ್ಲೇ ಒಂದು ರೆಸಾರ್ಟ್ ಇಲ್ಲಿ ಇದೆ. ಯಾರೇ ಬೇಕಾದರೂ ಬಂದು ಇಲ್ಲಿ ವಿಸಿಟ್ ಹಾಕಿ. ತುಂಬ ಚೆನ್ನಾಗಿದ್ದಾವೆ ಎಲ್ಲ ಥರ ಆಟಗಳನ್ನು, ತುಂಬ ಸೂಪರ್. ರಾಮನಗರದಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್. ಇದು ಬಂದು ವಿಸಿಟ್ ಹಾಕಿ. ರೆಸಾರ್ಟು ನೇಮ್ ಬಂದು ರೆಸಾರ್ಟು. ಈ ರೆಸಾರ್ಟ್ ನೇಮ್ ಬಂದು ಕಿಂಗ್ ಮ್ಯಾಂಗೋ ಫಾರೆಸ್ಟ್ ಅಂತ ಅಂದ್ಬಿಟ್ಟು ಕರೀತಾರೆ. ಬಂದು ವಿಸಿಟ್ ಆಗಿ ಫ್ರೆಂಡ್ಸ್, ಯಾರೇ ಆದರೂ ಬಂದು ನೋಡಿ. ತುಂಬ ಒಂದು ಅದ್ಭುತವಾದ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರ ನೋಡಿ ವ್ಯೂ ಪಾಯಿಂಟು. ಇದು ಬಂದು ನಾವಿನ್ನೂ ಅರ್ಧ ಪ್ಲೇಸ್ ಕತ್ತಿದ್ದೀವಿ ಅಷ್ಟೇ. ಇಲ್ಲಿಂದ ಮೇಲೆ ಟಾಪ್ಗೆ ಹೋದರೆ ಇನ್ನೂ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು. ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ. ಹತ್ಬಿಟ್ಟು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹತ್ತೀಯ ನೀನು? ಹತ್ತುತ್ತೀಯ? ಹತ್ತು. ಜೀವ ನಡುಕ್ತಾ ಇದೆ, ತೊಳ್ಳೆ ಎಲ್ಲ ಅಳ್ಳಾಡ್ತಾ ಇದೆ. ಏನಂದೆ? ತೊಳ್ಳೆ ಎಲ್ಲ ಅಳ್ಳಾಡ್ತಾ ಇದೆ. ಯಾವ ಶೂಟಿಂಗ್ ಮಾಡ್ತಾ ಇದೀರ ನೀವು? ಯಾವ ಮೂವಿದು? ತೋಪ್ನಳ್ಳಿ ತಣ್ಕೆರೆ. ತುಂಬಾ ಚೆನ್ನಾಗಿದೆ. ಟಾಪಿಗೆ ಬಂದ್ವಿ ಈಗ. ಬನ್ನಿ ಇವಾಗ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇದು ಟಾಪಲ್ಲಿ, ಟಾಪಿಂದ ಮತ್ತೆ ಇವಾಗ ಕೆಳಗಡೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಬಂದು ಇಲ್ಲಿ ಶಿವಲಿಂಗ ಸಿಗುತ್ತೆ. ಬನ್ನಿ ಒಂದು ನಮಸ್ಕಾರ ಹಾಕಿ ಇಲ್ಲಿಂದ ಮುಂದೆ ಹೋಗೋಣ.
ಫ್ರೆಂಡ್ಸ್ ಇವಾಗ ಡೌನ್ಗೆ ಹೋಗೋಣ. ನೋಡಿ ಅಲ್ಲೇನೇ ನೋಡಿ ಈಗ ಜನಗಳು ನೋಡ್ತಾ ಇದ್ದಾರಲ್ವಾ, ಅಲ್ಲೇನೇ ಇರೋದು ಆ ದೇವಸ್ಥಾನ, ರೇವಣಸಿದ್ದೇಶ್ವರ ದೇವಸ್ಥಾನ. ಬನ್ನಿ ಇಲ್ಲಿಂದ ಮುಂದೆ ಹೋಗಿ ಆ ದೇವ್ರನ್ನ ದರ್ಶನ ಮಾಡಿಕೊಂಡು ಆಮೇಲೆ ಸಿಗೋಣ. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗುಹೆ ತರ ಕಾಣ್ತಾ ಇದೆಯಲ್ವಾ, ಇಲ್ಲೇನೆ ಈ ದೇವ್ರನ್ನ ಒಂದು ಪ್ರತಿಷ್ಠಾಪನೆ ಮಾಡಿರೋದು. ಬನ್ನಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡೋಣ. ವಿಡಿಯೋ ಮಾಡೋದಕ್ಕೆ ಇಲ್ಲಿ ಬಿಡೋದಿಲ್ಲ. ಇಲ್ಲಿ ಆದ್ರೂ ಅದು ಒಂದು ಫೋಟೋ ತೆಗೆದು ಹಾಕಿರ್ತೀನಿ, ನೋಡಿ. ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ಬಂದು ವಿಸಿಟ್ ಹಾಕಿ. ಯಾಕಣ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಬರೀ ಇಂಥದೆಯ ಏನ್ ಕರಿತಾ ಇತ್ತಲ್ಲ ನಿನ್ನ. ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡಿದಿರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.